ತೋಟಕ್ಕೆ ಹೋದ ನಮ್ಮ ಯಜಮಾನ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಯಾಕೆ? ಮುಂಜಾನೆ ಏನೋ ತಿನ್ನದೆ ಹಾಗೆ ಹೋಗಿದ್ದಾರೆ. ಏನು ಹೊಲಕ್ಕೆ ಬರುವ ಆಳುಗಳು ಏನಾದ್ರೂ ಲೇಟ್ ಮಾಡಿದ್ರೋ ಏನೋ. ಬರ್ಲಿ, ಅವ್ರು ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ರಾಯ್ತು. ಸಿಂಧೂರ, ಯಾಕೋ ಮುಖ ಸಪ್ಪೆ ಮಾಡ್ಕೊಂಡು ಬಂದಿರುವೆ ಅಲ್ಲ, ಏನಾಯ್ತು? ಅವರ ತೋಟದಲ್ಲಿ ಸಿಂಗಾದಲ್ಲಿದ್ದ ಕಾಂಗ್ರೆಸ್ ಗಿಡವನ್ನು ಕಿತ್ತು ಮಣ್ಣು ಜಾಡಿಸುವಾಗ ಸಿಂಗ ಕಿತ್ತು ಕಾಂಗ್ರೆಸ್ನಲ್ಲಿರುವ ಮಣ್ಣು ಕಣ್ಣಿಗೆ ಸ್ವಲ್ಪ ಬಿದ್ದಿದೆ. ತುಂಬಾ ನೋವ್ತಾ ಇದೆ ತಾಯಿ, ತುಂಬಾ ನೋವ್ತಾ ಇದೆ. ಏನು ಹುಚ್ಚಲಪ್ಪ ನೀನು, ನಿನಗೆ ಸಾಕಷ್ಟು ಸಾರಿ ಹೇಳಿದ್ದೇನೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಸ್ಕೋಬೇಕು ಅಂತ. ತಾಯಿ, ತೊತ್ತು ಒಡಲಿನ ಚೀಲ ತುಂಬಿಕೊಳ್ಳಲು ಬಂದ ಈ ಅನಾಥನ ಮೇಲೆ ನಿನಗೆ ಎಷ್ಟೊಂದು ಕರುಣೆ ವಾತ್ಸಲ್ಯ ತಾಯಿ, ಕರುಣೆ ವಾತ್ಸಲ್ಯ. ಸಿಂಧೂರ, ಏನ್ ಮಾತು ಅಂತ ಆಡ್ತಾ ಇದ್ದೀಯ ನೀನು? ಅಲ್ಲೋ, ನಿನ್ನನ್ನು ಯಾವತ್ತಾದ್ರೂ ನಾನು ಈ ಮನೆಯ ಆಳು ಮಗ ಅಂತ ತಿಳಿದುಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೇನಪ್ಪ? ನೋಡು, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಗ ಅಂತ ಭಾವಿಸ್ಕೊಂಡಿದ್ದೇನೆ. ಯಾಕಪ್ಪ ಹೀಗೆ ಇಲ್ಲದಿಲ್ಲದ ವಿಚಾರ ಮಾತಾಡ್ತಾ ಇದೀಯಾ? ಬಾಯಿ ತಪ್ಪಿ ಮಾತನಾಡಿದೆ ತಾಯಿ, ಬಾಯಿ ತಪ್ಪೆ ಮಾತಾಡಿದೆ. ಈ ದೇಹದಲ್ಲಿ ಉಸಿರಿರುವವರೆಗೂ ದೇಶಗತ್ಯ ಮನೆತನದ ಸೇವೆ ಮಾಡುತ್ತಾ ನಿಮ್ಮ ಮಡಿಲಿನಲ್ಲಿ ಪುಟ್ಟ ಕಂದಮ್ಮನಂತೆ ಆಟ ಆಡುತ್ತೇನೆ ತಾಯಿ, ಪುಟ್ಟ ಕಂದಮ್ಮನಂತೆ ಆಟ ಆಡುತ್ತೇನೆ. ಆಯ್ತಪ್ಪ, ಬಾಪ ಸಿಂಧೂರ, ಕಣ್ಣಲ್ಲಿ ಬಿದ್ದಿರೋ ಕಸರನ್ನು ಊರಿ ತೆಗೆಯುತ್ತೇನೆ, ಬಾ. ಬೇಡ ತಾಯಿ, ನಾನೇ ಒಳಗೆ ಹೋಗಿ ಒಂದು ಪ್ಲೇಟಿನಲ್ಲಿ ಒಂದು ಚಂಬು ನೀರನ್ನು ಹಾಕಿಕೊಂಡು ಅದರಲ್ಲಿ ಕಣ್ಣಿಟ್ಟು ಸ್ವಚ್ಛಗೊಳಿಸಿಕೊಳ್ಳುತ್ತೇನೆ ತಾಯಿ, ಸ್ವಚ್ಛಗೊಳಿಸಿ. ಅಯ್ಯೋ ಹುಚ್ಚಪ್ಪ, ಹೆತ್ತ ತಾಯಿ ಮಗನ ಸೇವೆ ಮಾಡಿದ್ರೆ ತಪ್ಪೇನು? ಅದು ಆಗಲ್ಲ ತಾಯಿ. ಬೇಡ ಬಿಡಪ್ಪ, ಯಾಕೆಂದ್ರೆ ನಾನೇನು ನಿನ್ನ ಹೆತ್ತ ತಾಯಿ ಅಲ್ವಲ್ಲ. ಸ್ವಾಭಾವಿಕವಾಗಿ ನೀನು ಹೀಗೆ ಮಾತಾಡೋದು ಸರಿ ಇದೆ. ತಾಯಿ, ನುಡಿಯದಿರು ತಾಯಿ ಆ ಮಾತನ್ನು. ಬಾ ತಾಯಿ, ನಿನ್ನ ಸೆರಗಿನಿಂದ ಕಣ್ಣಲ್ಲಿರುವ ಕಸರನ್ನು ತೆಗಿಬಾರದು. ನಿಲ್ಲಿಸು ಹೊತ್ತಿಗೆ ನಿನ್ನ ಕಳ್ಳ ಕಾಮದ ಆಟವನ್ನ ಎಷ್ಟು ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಈ ಕೀಳು ಜಾತಿ ಆಳಿನೊಂದಿಗೆ ನಿನ್ನ ಪ್ರೀತಿ ಪ್ರೇಮದ ಚೆಲ್ಲಾಟ. ಹೇಳು ಚಕ್ಕದನಿ. ಏ ಕೀಳು ನಾಯಿ, ದೊಡ್ಡ ಅಪ್ಪಾರ ಸಣ್ಣ ಅಪ್ಪಾರ ಅಂತ ಅಣ್ಣ ತಮ್ಮಂದಿರ ಕಣ್ಣಿಗೆ ಸುಣ್ಣದ ನೀರು ಹಾಕಿ ನಾವು ಮನೆಯಲ್ಲಿ ಇಲ್ಲದ ಸಮಯ ಚೆನ್ನಾಗಿಯೇ ಉಪಯೋಗಿಸಿಕೊಂಡು ಮನೆಯ ಒಡತಿಯೊಂದಿಗೆ ಕದ್ದು ಕಾಮದ ಪುಂಗಿ ಊದುತ್ತಿರುವೆ ಕತ್ತೆಯ ಮಗನೇ. ಸೀತಾ ಮಾತೆಯಷ್ಟೇ ಪವಿತ್ರವಾದ ತಾಯಿಗೆ ನನಗೆ ಆಧಾರದ ಪಟ್ಟ ಕಟ್ಟಿದರೆ ತನಿ ಎನ್ನುವುದನ್ನು ಮರೆತು ನಿಂತ ಮೆಟ್ಟಿನಲ್ಲೇ ಕಾಲಿನಿಂದ ಮೆಟ್ಟಿಸಿಳುತ್ತೇನೆ. ತಪ್ಪಾಗ್ತಾ ಇದೆಯಾ ನೀನು? ಯಾರ ಮೇಲೆ ಕೈ ಮಾಡ್ತಾ ಇದೆಯಾ ನೀನು? ನನ್ನ ಹೆತ್ತ ಮಗ ಎನ್ನುತ್ತಿರುವ ನನ್ನ ಮೈದನ ಮೇಲೆ ಕೈ ಮಾಡೋದಕ್ಕೆ ನಿನಗೇನೋ ಹಕ್ಕಿದೆ? ಒಂದು ನಾನು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ನಾನು ಸಾಧ್ವಿಸಿರೋಮಣಿ ಮಹಾನ್ ಪತರೆ ಎಂದು ಜಂಬ ಕಚ್ಚಿಕೊಂಡೆ. ಇಂದು ನಮ್ಮ ಮನೆ ಸಗಣಿ ಗೂಡಿಸುವ ಆಳಿನೊಂದಿಗೆ ಹಗಲೊತ್ತಿನಲ್ಲಿಯೇ ಕಾಮದಾಟ ನಡೆಸಿದ್ದೀಯಲ್ಲ, ಎಲ್ಲಿ ಹೋದವು ಆ ನಿನ್ನ ಸಾಧ್ವಿಸಿರೋಮಣಿ? ಮಹಾಪತಿರಥ ಎಂಬ ಶಬ್ದಗಳು ಹೇಳಲೇ ಹೊಲಸು ಎಣ್ಣೆ. ಬಾಯಿ ಮುಚ್ಚೋ ನಾಯಿ ನನ್ನ ಮಗಳೇ. ಗರತೆಯಾದವಳು ಸೂಳೆಗೇರಿಯಲ್ಲಿ ಮಳೆ ಮಾಡಿದ್ರೆ ಗರತೆ ಸೂಳೆ ಆಗಬಲ್ಲಳೇನೋ? ಏಯ್, ಬಂಗಾರವನ್ನು ತೆಪ್ಪೆಯಲ್ಲಿ ಮುಚ್ಚಿದ್ರೆ ಅದು ತನ್ನ ಬಣ್ಣವನ್ನು ಎಂದೂ ಕಳೆದುಕೊಳ್ಳಲಾರದು. ನಿನ್ನಂತ ಮಾನೆಗೆಟ್ಟ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾದಿದ್ದೇನೋ ಅಥವಾ ನಾನು ಕೆಟ್ಟವಳಾಗಬಲ್ಲನೇನೋ? ಸಾಕು, ನಿಲ್ಲಿಸಲೇ ಲೇ ಸಿಂಧೂರ. ನಮ್ಮಣ್ಣ ನಿನ್ನನ್ನು ತನ್ನ ಹೊಟ್ಟೆಯಲ್ಲಿ ಜನಿಸಿದ ಮಗನಿಗಿಂತ ಹೆಚ್ಚಿನ ಜೋಪಾನ ಮಾಡಿ ಅನ್ನ ಹಾಲುಣಿಸಿ ಹುಲಿಯಂತೆ ಬೆಳೆಸಿದ. ಇಂದು ತಿನ್ನಲಕ್ಕೆ ತುತ್ತು ಅನ್ನ ಹಾಕಿದವನ ಮನೆಯ
ಈ ಯಜಮಾನನ ಹೆಂಡತಿಗೆ ಕಣ್ಣು ಹಾಕಿದ ನೀನೊಬ್ಬ ತಾಯಿ ಗಂಡ. ಏ ಶರ, ನಿನ್ನ ನಾಲಿಗೆ ರೀತಿ ಮೀತಿ ಸೀಮೆಯನ್ನೇ ದಾಟಿ ಹೋಗ್ತಾ ಇದೆ. ಈ ದೇಶಗತ್ತಿ ಮನೆತನದ ಅನ್ನದೂರ ನನ್ನ ಮೇಲಿರುವುದರಿಂದ ನೀ ಇನ್ನು ಜೀವಂತವಾಗಿ ಉಳಿದುಕೊಂಡಿದ್ದೀಯ. ಎಲ್ಲವಾದರೆ ಎಷ್ಟು ಹೊತ್ತಿಗೆ ನಿನ್ನ ತಿಥಿ ಮಾಡಿ ಬಿಡ್ತಾ ಇದ್ದೆ ರಾಸ್ಕಲ್. ಲೇ ಸಿಂಧೂರ, ಈ ಕಲಿಯುಗದಲ್ಲಿ ಅನ್ನ ಹಾಕಿದವರ ಮನೆಗೆ ಕಣ್ಣು ಹಾಕುವ ನಿಮ್ಮಂತ ಸೂಳೆ ಮಕ್ಕಳಿಂದಲೇ ಧರ್ಮಾದಿ ತಪ್ಪಿದೆ. ಕರ್ಮ ಉಪ್ಪಿರಿಗೇರಿ ನಿಂತಿದೆ. ಇನ್ನು ಇಂಥ ಬಣ್ಣದ ಸೋಗಿನ ಗರತಿಯರು ಈ ಸಮಾಜದಲ್ಲಿ ಹೆಚ್ಚಾದಾಗಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಕಮ್ಮಿ ಆಗ್ತಾ ಇದೆ. ನೀನು ಈ ಮನೆ ಬೆಳಗಲು ಬಂದ ಗೌರಿ ಅಲ್ಲ, ಆಳ ಮಗನೊಂದಿಗೆ ಕಾಮದ ತೀಟೆಗಾಗಿ ಕಾಲು ಎತ್ತುವ ಸೂಳೆ. ನನ್ನ ಮಗನೇ, ಗಂಗಾ ಮಾತೆಯಷ್ಟು ಪವಿತ್ರವಾದ ನನ್ನ ತಾಯಿಗೆ ಸೂಳೆ ಎಂದು ಸಂಬೋಧಿಸಿದೆ ಅಲ್ಲೊಚ್ಚ. ಬಾ, ಇವರಿಬ್ಬರ ನಡುವಿನ ಕೆಟ್ಟ ದೃಶ್ಯ ನೋಡಬಾರದಲ್ಲ, ನೋಡಿದೆ. ಛೇ, ಹೇಳಲು ನನಗೆ ಅಸಹ್ಯವಾಗುತ್ತದೆ. ಶರತ್, ಹಿಂದಿನಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಈ ದೇಶಗತಿ ಅರಮನೆಯಲ್ಲಿ ನಾಚಿಕೆ ಪಡೆಯುವಂತ ಕೆಟ್ಟ ದೃಶ್ಯ ನಡೆದಿಲ್ಲ, ನಡೆಯುವುದನಿಲ್ಲ, ತಿಳಿದುಕೋ. ಅಣ್ಣ, ಇಲ್ಲಿಯವರೆಗೂ ನೀವು ಯಾವುದು ಬೆಳ್ಳಗಿದ್ದಿದ್ದು ಹಾಲೆಂದು ತಿಳಿದಿದ್ದೀರಿ. ಇಂದು ಅದೇ ಹಾಲಿನಲ್ಲಿ ಕೆಟ್ಟ ವಿಷದೊಂದು ಹಲ್ಲಿ ಬಿದ್ದು ಕುಡಿಯಲಕ್ಕೆ ಬಾರದಂತಾಗಿದೆ. ಇದು ನಿಮಗೆ ಗೊತ್ತೇ? ಶರತ್, ಬಾಯಿ ಮುಚ್ಚು. ಗೌರಿ, ಸಿಂಧೂರ, ಈ ಮನೆಯಲ್ಲಿ ಏನು ನಡೆಯುತ್ತಿದೆ? ಬಾಯಿ ಬಿಚ್ಚಿ ಬಗಳಿ. ಗೌರಿ, ಬಗಳು. ಮತ್ತೆ ಅದು ಅದು ಏನಾಯ್ತು? ಅಪ್ಪಾರ, ಸಿಂಗಾದಲ್ಲಿ ಇದ್ದ ಕಸವನ್ನು ಕೆತ್ತು ಜಾಡಿಸುವಾಗ ಕಣ್ಣಲ್ಲಿಗೆ ಸ್ವಲ್ಪ ಹೊಲಸು ಬಿದ್ದಿತು ಅಪ್ಪಾರ. ಹೊಲಸು ಬಿದ್ದರೆ ಇವನನ್ನೇ ಕಣ್ಣಲ್ಲಿ ಹೊಲಸು ಬಿದ್ದಿದ್ದುಕೊಂಡು ಅತ್ತಿಗೆಗೆ ತುಂಬಾ ತ್ರಾಸಾಗಿರಬೇಕು. ಶರತ್, ಇವಳು ನಿನ್ನ ಅತ್ತಿಗೆ, ಅಂದರೆ ನಿನ್ನ ಹೆತ್ತ ತಾಯಿಯ ಸಮಾನ. ಅಣ್ಣ, ಇವಳು ಹೆತ್ತ ತಾಯಿಯಂತೆ ಇದ್ದಿದ್ದರೆ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ದೇವತೆಯಂತೆ ಪೂಜೆ ಮಾಡುತ್ತಿದ್ದೆ. ಶರತ್, ಆದರೆ ಇವತ್ತಿನ ಈ ಕೆಟ್ಟ ದೃಶ್ಯ ನೋಡಿ ಇವಳು ಅತ್ತಿಗೆ ಅಲ್ಲಣ್ಣ, ನಮ್ಮ ಮನೆಯ ಸಗಣಿ ಗುಡಿಸುವ ಆಳಿನೊಂದಿಗೆ ಸರಸವಾಡುವ ಸೂಳೆ ಇವಳು. ನನ್ನ ಹೆಂಡತಿ ಎಂದು ಅಂತ ಹೀನ ಚರಿತ್ರೆದವಳಲ್ಲ. ಶರತ್, ಈ ದೇವನು ದೇವತೆಗಳು ಕ್ಷಣಿಕ ತಪ್ಪು ಮಾಡಿರಬಹುದು, ಆದರೆ ನನ್ನವಳು ಎಂದು ಅಂತ ಹೆಜ್ಜೆ ಇಟ್ಟವಳಲ್ಲ. ನನಗೆ ಗೌರಿ ನನಗೆ ಹೆಜ್ಜೆ ಅಲ್ಲ, ಸಾಕ್ಷಾತ್ ನನ್ನ ಪಾಲಿನ ದೇವತೆ ಇದ್ದಂತೆ, ದೇವತೆ ಇದ್ದಂತೆ. ಅಣ್ಣ, ಇಂದು ಅದೇ ದೇವತೆ ಸಿಂಧೂರನ್ನು ತಬ್ಬಿಕೊಂಡು ಕೆನ್ನೆಗೆ ಮುತ್ತು ಕೊಡುವ ದೃಶ್ಯ ಕಣ್ಣಾರೆ ನೋಡಬಾರದೆಲ್ಲ ನೋಡಿದೆ. ಛೇ, ಬೇಕಾದರೆ ತೆಗೆದುಕೋ, ನನ್ನ ಮೇಲೆ ನಿನಗೆ ನಂಬಿಕೆ ಇರದಿದ್ದರೆ. ಸಿಂಧೂರ, ಏನು ಇದು ನಿಮ್ಮ ಮೊಬೈಲಿನಲ್ಲಿರುವ ಚಿತ್ರಗಳು? ಇದೆಲ್ಲ ಸುಳ್ಳು ಸ್ವಾಮಿ, ಇದೆಲ್ಲ ಸುಳ್ಳು. ಅಪ್ಪಾರ, ಇದು ಚಿಕ್ಕದನಿ ರಚಿಸಿದ ನಾಟಕ ಅಪ್ಪಾರ, ಚಿಕ್ಕದನಿ ರಚಿಸಿದ ನಾಟಕ. ಹೌದಪ್ಪ ಸಿಂಧೂರ, ನಿನ್ನ ನಾಲಿಗೆ ನನ್ನ ನಾಲಿಗೆ ಸುಳ್ಳ ನುಡಿಯಬಹುದು, ಆದರೆ ಈ ಮೊಬೈಲಿನಲ್ಲಿರುವ ಭಾವಚಿತ್ರಗಳು ಸುಳ್ಳ ನುಡಿಯಬಹುದೇ? ಸ್ವಾಮಿ, ಮಗನಂತಿರುವ ಸಿಂಧೂರ್ನ ಕಣ್ಣಲ್ಲಿ ಕಸರು ಬಿದ್ದಿತ್ತೇನೋ ನಿಜ, ಆದ್ರೆ ಸೀರೆ ಸೆರಗಿನಿಂದ ತೆಗೆದರೆ ಅದು ಬರಲಿಲ್ಲ. ಹಾಗಾಗಿ ಸಿಂಧೂರ್ನ ಕಣ್ಣಿಗೆ ನನ್ನ ಬಾಯಿ ಇಟ್ಟು ಊದಿದ್ದು ಸತ್ಯ ಸ್ವಾಮಿ, ಸತ್ಯ. ನಿನ್ನ ಹೊಲಸ ನಾಲಿಗೆಯಿಂದ ನುಡಿಯದಿರು. ಬಾಯ್ ತುಂಬ ಮಗನೆಂದು ಈ ಸಮಾಜದ ಮುಂದೆ ಕೂಗುವುದು, ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮಗ ಎನ್ನುವನೊಂದಿಗೆ ಮೈಮನ ಹೊಲಸ ಮಾಡಿಕೊಂಡ ಮಾನ ಎತ್ತವಳು. ಗೌರಿ, ಕಾಮಿಕೆ ಎಲ್ಲಿದೆ ನಾಚಿಕೆ?
ನನ್ನ ಹೆಂಡತಿ ಸತಿ ಸಾವಿತ್ರಿ ಎಂದು ಎದಿ ತಟ್ಟಿ ಹೇಳುವಾಗ ಸ್ವರ್ಗ ಮೂರೇ ಗೇಣ ಉಳಿದಿತ್ತು. ನನ್ನ ಸಂಸಾರ ಆನಂದ ಸಾಗರದಂತೆ ಪರಿಶುದ್ಧವಿದೆ. ಆದರೆ ನೀನು ಕೇವಲ ನಿಮಿಷದ ತೀಟೆಗಾಗಿ ಈ ಅರಮನೆಯ ದ್ಯಾಸದ ಅರಮನೆಗೆ ಹೋದರು ಎಂಬ ಕಟ್ಟು ಬಿಟ್ಟಿಯಲೇ ಮಾಡಿಗಡಿ. ಸ್ವಾಮಿ ಮಾತಾಡಿ, ಸ್ವಾಮಿ ಮಾತಾಡಿ. ಈ ಸಮಾಜದಲ್ಲಿ ಹೇಮರೆಡ್ಡಿ ಮಲ್ಲ ಅಂತವಳಿಗೆ ನಿಂದನೆ ಮಾಡೋದು ಬಿಟ್ಟಿಲ್ಲ ಈ ಜನ ಅಂದಾಗ ನಾನ್ ಯಾವ ಲೆಕ್ಕ ರೀ, ನಾನ್ ಯಾವ ಲೆಕ್ಕ? ನೋಡಿ ಸ್ವಾಮಿ, ಸತಿ ಸಾವಿತ್ರಿ ನೀಲಿ ಅಂತ ತೋರು ಬೆರಳಿನಿಂದ ತೋರಿಸಿದ ಪತಿದೇವನ ಬಾಯಿಂದ ಇಂಥ ಮಾತು ಬರುತ್ತೆ ಅಂತ ನಾನು ಯಾವತ್ತೂ ಭಾವಿಸಲಿಲ್ಲ ರೀ. ಆದ್ರೆ ಒಂದು ಮಾತಂತೂ ಸತ್ಯ, ಈ ನನ್ನ ದೇಹದ ರಕ್ತದ ಕಣದಲ್ಲಿ ಬೇರೆಯವರ ಹೆಸರಿನ ಕಲ್ಮಶ ಇತ್ತು ಅಂತ ಗೊತ್ತಾದ್ರೆ ಅವತ್ತ ಈ ನನ್ನ ದೇಹವನ್ನು ತುಂಡರಿಸಿ ಹಾಕಿ ಸ್ವಾಮಿ, ತುಂಡರಿಸಿ ಹಾಕಿ. ಗೌರಿ, ನಿನ್ನ ದೇಹ ಸುಟ್ಟ ಮಾತ್ರಕ್ಕೆ ನೀನು ಮಾಡಿದ ಏಸಿ ಪಾಪದ ಕೃತ್ಯ ಸುಟ್ಟು ಹೋಗಬಹುದೇ? ಸಿಂಧೂರ, ನಿನ್ನನ್ನು ನನ್ನ ಮಗಳಕ್ಕಿಂತ ಹೆಚ್ಚಾಗಿ ನಂಬಿ ನಿನಗೆ ಬೇಕಾಗಿದ್ದು ಬೇಡಾಗಿದ್ದು ಕೈ ತುತ್ತು ಮಾಡಿ ಉಣಿಸಿದೆ. ತಂದೆ ಹೆಂಡತಿ ಒಂದಿಗೆ ರತಿಕಾಮದ ಆಟ ಆಡಲು ಮನಸ್ಸಾದರೂ ಹೇಗೆ ಬಂತು ಪಾಪಿ? ಅಪ್ಪರ, ನಾನು ನಾನು ನಿಮ್ಮ ಕೈ ತುತ್ತು ಉಂಡು ಬೆಳೆದ ದೇಹ ಇದು. ಈ ಮನೆಯಲ್ಲಿ ಎಂದೂ ತಾಯಿ ಗಂಡ ಕೆಲಸ ಮಾಡಿಲ್ಲ ಅಪ್ಪರ, ತಾಯಿ ಗಂಡ ಕೆಲಸ ಮಾಡಿಲ್ಲ. ಈ ತಾಯಿ ನನ್ನ ಜೀವನಕ್ಕೆ ಹೊಸ ದಾರಿ ತೋರಿಸಿಕೊಟ್ಟ ದೇವತೆ. ಅಂತ ದೇವತೆ ಮೇಲೆ ಮಕ್ಕಳೆಂದಾದರೂ ಕಾಮದ ನೋಟ ಬೀರಲು ಸಾಧ್ಯವೇ? ತಂದೆ ಕಾಮದ ನೋಟ ಬೀರಲು ಸುಂದರು, ಎಲ್ಲೊಮ್ಮೆ ಅಪ್ಪ ಎಂದ ಕರೆಯದಿರು. ಕುಲಗೇಡಿ, ಅನಾಥನಾಗಿ ಬದುಕಬೇಕಾದ ಕೂಸನ್ನು ಕೈ ಹಿಡಿದ ಅರಮನೆಗೆ ಕರೆದುಕೊಂಡು ಜೋಪಾನ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ಮಗನು ಮೊದಲು ಈ ಮನೆ ಬಿಟ್ಟು ತೊಲಗು ಪಾಪಿ. ಅಪ್ಪಾರ, ನೀನು ನಂಬಿದ ಈ ಆಳು ಮಗ ನೀವಂದುಕೊಂಡಂತೆ ಈ ಮನೆಯಲ್ಲಿ ಏನೂ ತಪ್ಪು ಮಾಡಿಲ್ಲ ಅಪ್ಪಾರ. ಈ ಪಾಪಿ ಮಾತನ್ನು ನಂಬಿ ದೇವತೆ ಅಂತ ತಾಯಿಗೆ ಆಧಾರದ ಪಟ್ಟ ಕಟ್ಟಬೇಡಿ. ಬೇಕಾದರೆ ನನಗೆ 108 ಅಪವಾದ ಹೊರತೀರಿ ಅಪ್ಪಾರ. ಅಪ್ಪಾರ, ಮಹಾನ್ ಪತಿವ್ರತೆಯಾದ ತಾಯಿಗೆ ಕಾಲು ಜಾರಿದವಳು ಎಂದು ಪ್ರತ್ಯಕ್ಷ ನೋಡದೆ ಕಳಂಕ ಪಟ್ಟ ಕಟ್ಟಿದರೆ ನಿಮ್ಮ ತಾಟಿನಲ್ಲಿ ನೀವೇ ನೊಣ ಕೆಡವಿಕೊಂಡಂತೆ ಅಪ್ಪಾರ. ಅಪ್ಪಾರ, ನೀವು ಊಹಿಸಿಕೊಂಡಂತೆ ಈ ಮನೆಯಲ್ಲಿ ಏನೂ ನಡೆದಿಲ್ಲ ಅಪ್ಪಾರ. ಇದು ವಾಲ್ಮೀಕಿ ನಾಯಕನ ಮೇಲೆ ಆಣೆ ಮಾಡಿ ಹೇಳುತ್ತೇನಪ್ಪರ, ಇದು ಸತ್ಯ ಅಪ್ಪಾರ. ಉಸಿಗಟ್ಟಿಯಲ್ಲಿ ತಂಗಳ ಗಟ್ಟಿ ಎಸೆಯಬೇಕಾದ ನಾಯಿಗೆ ಅರಮನೆಗೆ ಕರೆದುಕೊಂಡು ಬಂದು ಜೋಪಾನ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ದಯಮಾಡಿ ಈ ಧರ್ಮದ ಅರಮನೆಯ ಮಾನ 4 ಜನರ ಬಾಯಿಗೆ ಬೀಳುವ ಮುಂಚೆಲೆ ನೀನಾಗಲೇ ಕಾಲು ಕೀಳು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಡ ಅಪ್ಪಾರ, ಹೋಗುತ್ತೇನೆ ಅಪ್ಪಾರ. ಆದ್ರೆ ಈಗ ಯಾರ ಮಾತನ್ನು ಕೇಳಿ ತಾಯಿ ಮಗನಂತಿದ್ದ ಮಧುರವಾದ ಬಾಂಧವ್ಯಕ್ಕೆ ಆದರ ಎಂಬ ಸುಣ್ಣದ ನೀರನ್ನು ಬೆರೆಸಿ ಸ್ವಚ್ಛವಾದ ಮನಸ್ಸುಗಳನ್ನು ಮೈಲಿಗೆ ಮಾಡಿ ಸಾಯುವವರೆಗೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ನೆನಪಿನ ಕಾಣಿಕೆ ಕೊಟ್ಟ ನಿಮಗೆ ದೊಡ್ಡ ನಮಸ್ಕಾರ ಅಪ್ಪಾರ, ದೊಡ್ಡ ನಮಸ್ಕಾರ. ಈ ಧರ್ಮದ ಆಗು ಹೋಗುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಹೋಗುವ ಮಗನಿಗೆ ಜಾರತನದ ಬಹುಮಾನ ಕೊಟ್ಟು ಮನೆಯಿಂದ ಹೊರ ಹಾಕುತ್ತಿದ್ದೀರಲ್ಲ, ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಪ್ಪಾರ. ಅಪ್ಪಾರ, ಈ ನಿಮ್ಮ ತಮ್ಮ ತನ್ನ ಸ್ವಾರ್ಥದ ಬೇಳೆಯನ್ನು ಬೇಯಿಸಿಕೊಳ್ಳಲು ನಿಮ್ಮ ಮುಂದೆ ಎಣೆದ ಬಲೆ ಇದು.
ಅದನ್ನು ನೀವು ಅರಿಯದೆ ಮಹಾನ್ ಪತಿರತಿಯಾದ ತಾಯಿಗೆ ನನಗೆ ಆಧಾರದ ಪಟ್ಟ ಕಟ್ಟಿ ದೊಡ್ಡ ಮನುಷ್ಯರು ನೀವದಿರಿ ಅಪ್ಪರ, ದೊಡ್ಡ ಮನುಷ್ಯರು ನೀವದಿರಿ. ಮಾಡಿದ್ದೆಲ್ಲ ಮಾಡಿ ದೇವರಂತ ನನ್ನ ಮುಂದೆ ಕಲಿಯುಗದ ಧರ್ಮರೇನಾಗಲು ಬಯಸಿರುವೆ ಮಗನೇ. ಸುಮ್ಮನೆ ಇಲ್ಲಿಂದ ಬಾಯಿ ಮುಚ್ಚಿಕೊಂಡು ರೈಟ್ ಹೇಳ. ಈಗ ಹೋಗುತ್ತೇನೆ, ಆದರೆ ಇಂದಿಲ್ಲ ನಾಳೆ ಸತ್ಯ ಗೊತ್ತಾದ ಮೇಲೆ ನೀನು ಎಲ್ಲಿಯೇ ಇರು, ಹುಡುಕಿಕೊಂಡು ಬಂದು ಜೀವಂತ ಸುಡುತ್ತೇನೆ ಲೋತ್ಸ. ಬಡವ, ನನ್ನ ಮನೆಯ ಅನ್ನ ತಿಂದು ನನ್ನ ತಂಬಳಿಗೆ ಗುಡುಗ ಹೋಗ್ತೀಯ ಬದ್ಮಾಸ್. ಅಪ್ಪರ, ನೀವು ಉಣಿಸಿದ ಅನ್ನದ ಭಾರದ ಋಣ ನನ್ನ ಉಸಿರಿರುವವರೆಗೂ ಮರೆಯುವುದಿಲ್ಲ ಅಪ್ಪರ, ಮರೆಯುವುದಿಲ್ಲ. ಇಂದಿಲ್ಲ ನಾಳೆ ಈ ನಿಮ್ಮ ತಮ್ಮ ಹಚ್ಚಿದ ಅನ್ಯಾಯದ ದೀಪವನ್ನು ನಂದಿಸಿ ಸತ್ಯದ ದೀಪ ಹಚ್ಚಿದ ಬಡವ ನಾನಾಗದಿದ್ದರೆ ನನ್ನ ಹೆಸರು ಚಂದೂರನೇ ಅಲ್ಲ. ಅಪ್ಪರ, ಈ ದೇಶಗತ್ತಿ ಮನೆತನದ ಬಿಟ್ಟು ಹೊರ ಹೋದ ಮೇಲೆ ಈ ನ್ಯಾಯ ಮಂದಿರದ ಹೆಸರನ್ನು ಕೆಡಿಸಲು ಕಿಡಿಗೇಡಿಗಳು ಪ್ರಯತ್ನ ಪಟ್ಟರೆ ಅಂತವರ ರುಂಡವನ್ನು ನನ್ನ ಹರಿತವಾದ ಕೊಡಲಿಯಿಂದ ಕತ್ತರಿಸಿ ಆ ಪಾಪಿಗಳ ದೇಹವನ್ನು ಕುರಿಗಳಂತೆ ಈ ಮನೆಯ ದ್ವಾರ ಬಾಗಿಲಿಗೆ ಜೋತು ಹಾಕುವುದೇ ನನ್ನ ಶಪಥ. ಅಪ್ಪಾರ, ನೀವು ನಂಬಿದ ಆಳು ಮಗ ಈ ಮನೆಯಲ್ಲಿ ಅಂತ ತಪ್ಪು ಮಾಡಿಲ್ಲ ಅಪ್ಪಾರ. ಈ ತಾಯಿಗೆ ಆಧಾರದ ಪಟ್ಟ ಕಟ್ಟಬೇಡಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಅಪ್ಪಾರ, ಅವರ ಈ ಪಾಪಿಯಿಂದೆಂದು ನಿಮಗೆ ಮಕ್ಕ ತೋರಿಸಿದ ಎಲ್ಲಿಗೆ ಹೋಗ್ತೀಯೋ ಮಗನೇ, ದಯವಿಟ್ಟು ಮುಗೀತು. ಎಲ್ಲಿಗೆ ಹೋಗ್ತೀಯೋ ಸಿದ್ದುರ? ಹೋಗ್ಬೇಡು, ನೀನು ಹೋದ್ರೆ ಕರಾಳ ರಾತ್ರಿ ಕತೆ ಮನಸ್ಸಿನಲ್ಲೇ ಸತ್ತು ಹೋಗುತ್ತೆ ಸಿಂಧೂರ. ಅಣ್ಣ, ನೋಡಿದೆಯಾ ನಿನ್ನ ಪ್ರೀತಿಯ ಹೆಂಡತಿ ಪ್ರೀತಿ ಮಮಕಾರವನ್ನ? ಆ ಸಿಂಧೂರನ ಮೇಲೆ ಎಷ್ಟಿದೆ ಎನ್ನುವುದು. ಎಲ್ಲೋ ಮತ್ತಿಗಂಟ ಗಂಡಸೆ, ತಾಯಿ ಮಗನ ಸಂಬಂಧ ಏನು ಅಂತ ನಿನ್ನಂತ ನಾಯಿಗೆ ಗೊತ್ತಿದ್ದಿದ್ರೆ ಇವತ್ತು ಈ ಕಟ್ಟು ಕತೆ ನಾಟಕ ನೀನು ಆಡ್ತಾ ಇರ್ಲಿಲ್ಲ ಕಣೋ. ಏಯ್, ನೊಂದ ಮನಸ್ಸಿನ ಈ ಗರತೆಯ ಶಾಪ ನಿನಗೆ ತಟ್ಟದೆ ಬಿಡಲಾರದು ಕಣೋ, ತಟ್ಟದೆ ಬಿಡಲಾರದು. ಸ್ವಾಮಿ, ಪಂಚಾಯಿತಿ ಕಟ್ಟೆ ಮೇಲೆ ಕುಳಿತುಕೊಂಡು ನ್ಯಾಯ ಅನ್ಯಾಯವನ್ನು ತೂಗಿ ನೋಡಿ ನ್ಯಾಯ ಒದಗಿಸೋ ನ್ಯಾಯ ದೇವರೇ ಇವತ್ತು ಮನೆಯಲ್ಲಿ ಅನ್ಯಾಯದ ತೀರ್ಪನ್ನು ಕೊಟ್ಬಿಟ್ರಿ ಸ್ವಾಮಿ. ನೋಡಿ, ಈ ಮನೆಯಲ್ಲಿ ನಡೆಯೋ ಘಟನೆಯನ್ನು ಬಿಚ್ಚಿಡಲು ಆಗದೆ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಕೊರಗ್ತಾ ಇದ್ದೇನೆ ಸ್ವಾಮಿ. ಆದ್ರೆ ಇವನಿದಲ್ಲ, ಈ ನಿಮ್ಮ ತಮ್ಮ ಅನ್ನೋ ವಿಷ ಜಂತು ಇಲ್ಲೆಲ್ಲ ನಾಳೆ ನಿಮಗೆ ಶತ್ರುವಾಗಿ ನಿಮ್ಮ ಎದುರಿಗೆ
ನಿಲ್ತಾನೆ ಸ್ವಾಮಿ, ನಿಂತೆ ನಿಲ್ತಾನೆ. ಆದ್ರೆ ನಾಳೆ ಈ ಮನೆಗೆ ಕಪ್ಪು ಮಸಿ ಬಳಿಬಾರ್ದಂತ ತಿಳ್ಕೊಂಡು ನಿಮ್ಮನ್ನು ಬಿಟ್ಟು ನಾಳೆ ನಾನೇ ಬಹುದೂರ ಹೋಗ್ತಾ ಇದ್ದೀನಿ ಸ್ವಾಮಿ. ಸ್ವಾಮಿ, ಈ ಜನ್ಮದಲ್ಲಿ ಕೊನೆವರೆಗೂ ನಿಮ್ ಜೊತೆ ಬದುಕೋಕೆ ಆ ದೇವರು ಅವಕಾಶ ಮಾಡಿಕೊಳ್ಳಿಲ್ಲ. ಮತ್ತೆ ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಹೆಂಡತಿಯಾಗಿ ಹುಡ್ತೀನಿ ಸ್ವಾಮಿ. ಅಮ್ಮ, ನೋಡಿ, ಕೊನೆಯದಾಗಿ ಒಂದೇ ಒಂದ್ಸಲ ನನಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ಹಣ ಹೀಗಾಗ ಬರದಿತ್ತನ. ಎದೆ